ನಮಸ್ಕಾರ ವೀಕ್ಷಕರೇ, ಈಗ ನಾನು ಜಟ್ಪಟ್ ಅಂತ ಒಂದು ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತೀನಿ ನೋಡ್ರಿ. ಈವ್ನಿಂಗ್ ಟೈಮ್ ಹುಡುಗರು ಸ್ಕೂಲಿಂದ ಬರೋ ಟೈಮಿಗೆ ಮಾಡಿಕೊಟ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ ಮತ್ತು ಮಾಡೋದು ಅಷ್ಟೇ ಈಸಿ ಐತಿ. ಭಾಳ ಕಡಿಮೆ ಅಂದ್ರೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಿದ್ದಕ್ಕೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನಂದ್ರೆ, ನಾನು ಬಟಾಟೆಯನ್ನು ಕುದಿಸಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊಂಡೀನಿ ಚೆಂದಾಗಿ, 1 ಗಂಟೆ ಇರ್ಲಾರ್ದಂಗೆ ಈ ಥರ ನೀವು ಸ್ಮ್ಯಾಶ್ ಮಾಡಿ ಇಟ್ಕೋರಿ. ಆಮೇಲೆ ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಕೊತ್ತಂಬರಿ ಸಣ್ಣಂಗಿ, 1 ಚಮಚ ಅಕ್ಕಿ ಹಿಟ್ಟು, 1 ಚಮಚ ಮೈದಾ ಮಿಕ್ಸ್ ಮಾಡಿ ಇಟ್ಕೋಬೇಕು ನೋಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಪುಡಿ. ಈಗ ಈ ಬಟಾಟಿ ಏನೆಲ್ಲ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿವಲ್ಲ ಇದಕ್ಕೆ ಒಂದೊಂದು ಹಾಕಿ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಈಗ ಅರಿಶಿನ ಪುಡಿ ಹಾಕೋತೀನಿ, ಸ್ವಲ್ಪ ಕಲರ್ ಬರಲಿ ಅಂತ ಚಂದ ಬರ್ತೈತಿ. ಆಮೇಲೆ ಎಲ್ಲೋದ್ರೊಳಗೆ ಗ್ರೀನ್ ಕಲರ್ ಕೊತ್ತಂಬರಿ ಹಾಕಿದ್ರೆ ಭಾಳ ಚಂದ ಕಾಣಿಸ್ತೈತಿ, ನೀವು ನೋಡೋಕತ್ತೀರಿ ಲಾಸ್ಟಿಗೆ. ಆಮೇಲೆ ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು, 1 ಟೀ ಸ್ಪೂನಷ್ಟು ಹಾಕೋತೀನಿ ನಾನು ಉಪ್ಪು. ಆಮೇಲೆ ಈಗ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಹಾಕೋತೀನಿ. ಆಮೇಲೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಇದನ್ನು ಹಾಕೋತೀನಿ. ಇದಕ್ಕೆ ಬೇರೆ ಖಾರ ಬಳಸಂಗಿಲ್ಲ ನಾವು, ಇದು ಬರೀ ಉಪ್ಪು ಹಾಕಿ ಮಾಡುವಂಥದ್ದದ ನೋಡ್ರಿ. ಎಷ್ಟು ಚಂದ ಕಾಣಿಸಾಕತ್ತೈತಿ. ಈಗ ಎಲ್ಲನೂ ಚೆಂದಂಗಿ ಮಿಕ್ಸ್ ಮಾಡ್ಕೊಂಡು ನಾ ಕಲಿಸ್ಕೋತೀನಿ. ಈಗ ಅರಿಶಿನ ಪುಡಿ, ಉಪ್ಪು, ಆಮೇಲೆ ಸಣ್ಣಂಗಿ ಹೆಚ್ಚಿರುವಂಥ ಕೊತ್ತಂಬರಿ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ನಾನು ಹಾಕ್ಕೊಂಡು ಚೆಂದಾಗಿ ಒಂದು ಮಿಕ್ಸ್ ಮಾಡ್ಕೋತೀನಿ. ಈಗ ಈ ಅವಲಕ್ಕಿ, ದಪ್ಪ ಅವಲಕ್ಕಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ದೀವಲ್ರಿ, ಅದನ್ನು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ತಿಕ್ನೆಸ್, ನಮ್ಗೆ ಹಿಟ್ಟು ಎಷ್ಟು ಗಟ್ಟಿ ಬೇಕು ಅನ್ನಿಸ್ತೈತಲ್ಲ. ಬಟಾಟಿ ಭಾಳ ಮೆತ್ತಗೆ ಕುದ್ದಿತ್ತಂದ್ರೆ ಜಾಸ್ತಿ ಹಿಡಿತದ. ಸ್ವಲ್ಪ ಗಟ್ಟಿಯಾಗಿ ಚಂದ ಒಂದು ಹದದೊಳಗೆ ಕುದ್ದಿತ್ತಂದ್ರೆ ಹಿಟ್ಟು ಸ್ವಲ್ಪ ಹತ್ತೈತಿ. ನಾ ಇಲ್ಲಿ ನೋಡ್ಕೊಂಡು ಹಿಟ್ಟು ಹಾಕೋತೀನಿ. ನೀವು ಅದಕ್ಕೆ ಎಷ್ಟು ಗಟ್ಟಿ ಬೇಕನ್ನೋದು ನಾ ತೋರಿಸ್ತೀನಿ ಲಾಸ್ಟಿಗೆ. ಕಡ್ಬಿನ ಹಿಟ್ಟು ಅಂತೀವಲ್ರಿ, ಆ ಥರ ಗಟ್ಟಿ ಬಂದ್ರೆ ಸಾಕು ನೋಡ್ರಿ. ಚಕ್ಲಿ ಹಿಟ್ಟು ಅಂತೂ ನಾದ್ಕೋತೀವಲ್ಲ ಆ ಥರ ಗಟ್ಟಿ ಬರಬೇಕು, ಅಷ್ಟು ಬಂದ್ರೆ ಸಾಕು ನೋಡ್ರಿ. ಇಷ್ಟ ಪ್ರಮಾಣದೊಳಗಂತೇನು ಅಳತಿ ಇಲ್ಲ, ನಾವು ಹಿಟ್ಟು ಅಳತಿ ನೋಡ್ಕೊಂಡು ಗಟ್ಟಿ ನೋಡ್ಕೊಂಡು ಅವಲಕ್ಕಿ ಪೌಡ್ರನ್ನ ಹಾಕೋಬೇಕು. ಈಗ ಇನ್ನೊಂದು ಸ್ವಲ್ಪ ಬೇಕಾಗ್ತೈತಿ ನನಗೆ, ಮತ್ತೆ ಹಾಕೋತೀನಿ ನೋಡ್ರಿ. ನಾನು ನೋಡ್ರಿ ಇಷ್ಟು ಗಟ್ಟಿ ಆಗೈತಿ ಹಿಟ್ಟು. ಚಪಾತಿ ಹಿಟ್ಟಿನಕಿನ್ನ ಸ್ವಲ್ಪ ಗಟ್ಟಿ, ಪೂರಿ ಹಿಟ್ಟಿನ ಗತೆ ಗಟ್ಟಿ ಬರಬೇಕು ನೋಡಿ. ಅಷ್ಟು ಪ್ರಮಾಣದೊಳಗೆ ಅವಲಕ್ಕಿ ಹಿಟ್ಟು ನಾವು ಕೂಡಿಸ್ಕೋಬೇಕು. ಈಗ ನಾ ಇಷ್ಟನ್ನ ರೆಡಿ ಮಾಡ್ಕೊಂಡೀನಿ. ಈಗ ಇದನ್ನ ಇಷ್ಟಿಷ್ಟ ಚಪಾತಿ ಉಳ್ಳಿಗತಿ ಒಂದು ಉಳ್ಳಿ ಮಾಡ್ಕೋರಿ. ಈ ಥರ ಮಾಡ್ಕೋರಿ. ಮಾಡ್ಕೊಂಡ ಒಂದು ದಪ್ಪಂದ, ಭಾಳ ತೆಳ್ಳಗೆ ತಿಡ್ಕೋಬಾರ್ದ, ಸ್ವಲ್ಪ ದಪ್ಪ ಒಳಗನ ಚಪಾತಿ ತಿಡ್ಕೋಬೇಕ. ನಾ ತೋರಿಸ್ತೀನಿ ನೋಡ್ರಿ. ಈಗ ಈ ಥರ ಒಂದು ತಾಟಿಗೆ ಎಣ್ಣೆ ಹಚ್ಕೊಂಡ ನಾ ಏನು ಆಗಲೇ ಹುಳಿ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಚಪಾತಿಗತೆ ತಿಡ್ಕೋಬೇಕು ನೋಡ್ರಿ. ಈ ಥರ ಚೆಂದಂಗಿ, ಭಾಳ ತೆಳ್ಳಗೆ ತಿಡ್ಕೋಬೇಡ್ರಿ, ಸ್ವಲ್ಪ ದಪ್ಪನ ಇರಲಿ. ಈ ಥರ ದಂಡಿ ಏನು ಒಡ್ಕೊಡಕ್ಕೆ ಬರ್ತಿದ್ಲ ಅದನ್ನು ಕೈಲೇ ಈಗ ಸೈಡಿಗೆ ಏನು ಬಂದಿರ್ತಿದ್ಲ ಈ ಥರ ಕಟ್ ಕಟ್ ಆಗಿರೋದನ್ನು ತೆಗೆದ್ಬಿಡ್ರಿ. ಅಂದ್ರೆ ಒಂದೇ ಸಮ ಸೈಜ್ ಬರ್ತಾವ. ಈ ಥರ ಸೈಡಿಗೆ ಬಂದಿರೋದನ್ನು ಎಲ್ಲ ತೆಗೆದ್ಬಿಡ್ರಿ. ಇದನ್ನು ನೆಕ್ಸ್ಟ್ ಚಪಾತಿ ಮಾಡಬೇಕಾದ್ರೆ ಮತ್ತೆ ಕೂಡಿಸ್ಕೋರಿ. ಈಗ ನಾನು ಇಷ್ಟಿಷ್ಟ ಸೈಜ್ ಒಳಗೆ ಕಟ್ ಮಾಡ್ಕೋತೀನಿ ನೋಡ್ರಿ. ಹಿಂಗ ನೀವು ದೊಡ್ಡ ದೊಡ್ಡ ಚಪಾತಿನೂ ಲಟ್ಟಿಸ್ಕೋಬಹುದು. ನೋಡಕತ್ತಿರಲ್ಲ, ಇಷ್ಟು ದಪ್ಪ ಸೈಜ್ ಬಂದ್ರೆ ಸಾಕು. ಇದಕ್ಕಿಂತ ದಪ್ಪ ತಿಡ್ಕೋಬೇಡ್ರಿ, ಮತ್ತು ಒಳಗೆ ಹಸಿ ಉಳಿತದ. ಇಷ್ಟು ದಪ್ಪ ಸೈಜ್ ಚಪಾತಿ ತಿಡ್ಕೊಂಡ ಈ ಥರ ಉದ್ದಕ ಕಟ್ ಮಾಡ್ಕೋಬೇಕು. ಆಮೇಲೆ ಇದನ್ನ ಡೀಪ್ ಫ್ರೈ ಮಾಡಬೇಕು ನೋಡ್ರಿ. ಈ ಥರ ನಾನು ಉದ್ದಕ್ಕೆ ಕಟ್ ಮಾಡಿ ಒಂದು ಪ್ಲೇಟ್ ಒಳಗೆ ಹಾಕಿ ಇಟ್ಕೊಂಡಿನಿ. ಅಷ್ಟು ಚಪಾತಿಗತೆ ತೇಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ ನೋಡ್ರಿ. ಎಣ್ಣೆ ಕಾಯ್ದೈತಿ. ಈಗ ನಾ ಇವೇನು ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿನೆಲ್ಲ ಈ ಥರ ಬಿಟ್ಕೋತೀನಿ ಇದ್ರೊಳಗೆ. ಈ ಥರ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಕೋಬೇಕು ನೋಡ್ರಿ.
ಈಗ ನೋಡ್ರಿ ಈ ಥರ ಗೋಲ್ಡನ್ ಬ್ರೌನ್ ಆಗೋದು ಹಂಗೆ ಕರ್ಕೊಂಡಿನಿ. ಎಷ್ಟು ಕ್ರಿಸ್ಪಿ ಆಗ್ಯಾವ ಮತ್ತು ಕರುಮ್ ಕುರುಮ್ ಸೌಂಡ್ ಬರ್ತಾವ. ಅಷ್ಟು ಸ್ಪಾಂಜಿನೂ ಆಗೈತಿ ಒಳಗೆ. ಭಾಳ ಚಂದ ಟೇಸ್ಟ್ ಬರ್ತೈತಿ. ಈ ಥರ ಬ್ರೌನ್ ಕಲರು ಆಗುವವರೆಗೂ ಕರಿಬೇಕು ನೋಡ್ರಿ, ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ. ನೀವು ಕೂಡ ಟ್ರೈ ಮಾಡಿರಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ.